ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಗರಿಗರಿಯಾದ ವಡಾನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಯಾವುದೇ ಹಿಟ್ಟನ್ನು ಬಳಸಿ ನಾನು ಮಾಡ್ತಾ ಇಲ್ಲ. ಕಡಲೆ ಹಿಟ್ಟು ಮತ್ತು ಕಡಲೆಬೇಳೆ ವಡೆನ ತಿಂದು ಬೇಜಾರಾಗಿದ್ದರೆ ಈ ರೀತಿಯಾದಂಥ ರವೆನ ಉಪಯೋಗಿಸ್ಬಿಟ್ಟು ಮಾಡಿರುವಂಥ ಒಂದು ವಡೆನ ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಡೆ ಸೈಡಲ್ಲೆಲ್ಲ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ, ಮಧ್ಯದಲ್ಲಿ ಸ್ವಲ್ಪ ಸ್ಮೂತಾಗಿರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ ಇವಾಗ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ನನಗೆ ಹೇಗೆ ಬಂದಿದೆ ಅಂತ ನೀವು ಮಾಡಿರೋದು. ಬನ್ನಿ ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ತುಂಬ ಚಿಕ್ಕದಾಗೂ ಅಲ್ಲದೆ ತುಂಬ ದಪ್ಪನೂ ಅಲ್ಲದೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಈರುಳ್ಳಿನ. ಹಾಗೆ 2 ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು, ಬೆಳ್ಳುಳ್ಳಿ ಶುಂಠಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿನೂ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ 1/4 ಇಂಚ್ ಶುಂಠಿನ ಯೂಸ್ ಮಾಡಿದ್ದೆ ಮತ್ತು ಒಂದು ಬೆಳ್ಳುಳ್ಳಿನ ಚೆನ್ನಾಗಿ ಕುಟಾಣಿಲಿ ಕುಟ್ಬಿಟ್ಟು ಹಾಕಿದ್ದೀನಿ. ನೀವು ಪೇಸ್ಟ್ ಇದ್ರೂ ಯೂಸ್ ಮಾಡ್ಬೋದು. ನೀವು ಇದಕ್ಕಿನ್ನೂ ಸಬ್ಸಿಗೆ ಸೊಪ್ಪನ್ನು ಕೂಡ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಉಪ್ಪಲ್ಲಿ ಈರುಳ್ಳಿನ ಚೆನ್ನಾಗಿ ಕಲಸಿದಾದ್ಮೇಲೆ ಒಂದು 3/4 ಕಪ್ಪಷ್ಟು ನಾನು ಮೀಡಿಯಮ್ ಸೈಜ್ ರವೆನ ತೊಗೊಂಡಿದ್ದೀನಿ. ಇದು ಬನ್ಸಿ ರವೆನೂ ಅಲ್ಲ, ಚಿರೋಟಿ ರವೆನೂ ಅಲ್ಲ. ನಾವು ಕೇಸರಿ ಬಾತ್ಗೆ ಯೂಸ್ ಮಾಡ್ತೀವಲ್ವ, ಆ ರೀತಿಯಾದಂಥ ಮೀಡಿಯಮ್ ಸೈಜ್ ರವೆ ಇದು. ಇದಕ್ಕೆ 2 ಸ್ಪೂನಷ್ಟು ನಾನು ಕಾದಿರೋ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ವಡೆ. ನಾವು ಯಾವುದೇ ಸೋಡಾನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ. ಇದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಉಪ್ಪನ್ನು ಇನ್ನೊಂದು ಸ್ವಲ್ಪ ಸೇರಿಸ್ಬೇಕು ಅಂದರೆ ಈಗಲೇ ಸೇರಿಸ್ಕೊಳ್ಳಿ. ನಾನು ಮೊದಲಿಗೆ ಸೇರಿಸಿದ್ದೀನಿ, ಉಪ್ಪನ್ನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ನಾನು. ನೀವು ಸ್ವಲ್ಪ ಹಾಕ್ಕೊಂಡಿದ್ರೆ ಈಗ ಸೇರಿಸ್ಕೋಬೋದು. ಮತ್ತು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹುಳಿ ಮೊಸರನ್ನೇ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ವಡಾದು ಹುಳಿ ಮೊಸರನ್ನ ಯೂಸ್ ಮಾಡಿದ್ರೆ. ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ನಾನು ಮೊಸರಿನ ಕಪ್ಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ. ಮತ್ತು ನೋಡಿ ಈ ಹದಕ್ಕೆ ಇರಬೇಕು ಇದು. ತುಂಬ ತೆಳು ಇಲ್ಲ, ತುಂಬ ಗಟ್ಟಿನೂ ಅಲ್ಲ, ಮೀಡಿಯಮ್ಮಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ. ಈಗ ಇದು ರೆಡಿಯಾಗಿದೆ. ಇವಾಗಲೇ ಇದನ್ನು ಮಾಡೋದಕ್ಕೆ ಬರೋದಿಲ್ಲ. 20 ನಿಮಿಷ ಬಿಟ್ಬಿಟ್ಟು ನಾವು ಅದು ನೆನ್ಕೊಂಡು ಆದಮೇಲೆ ಅದನ್ನು ನಾವು ತಟ್ಬಿಟ್ಟು ಕರಿಬೇಕು. ಯಾಕಂದರೆ ತುಂಬಾ ಕಲಸಿದ ತಕ್ಷಣ ಮಾಡಿದರೆ ಎಣ್ಣೆ ತುಂಬಾ ಎಳ್ಕೊಳ್ಳುತ್ತೆ. ಈ ರೀತಿಯಾಗಿ ನೆಂದಿದೆ ನೋಡಿ. ಇವಾಗ ಗಟ್ಟಿ ಆಗಿದೆ ಸ್ವಲ್ಪ ಇದು. ಈ ಕನ್ಸಿಸ್ಟೆನ್ಸಿ, ಈ ಹದ ತುಂಬಾ ಕರೆಕ್ಟಾಗಿದೆ ನಾವು ವಡೆ ಮಾಡ್ಕೊಳ್ಳೋದಕ್ಕೆ. ಈಗ ನಾವು ವಡೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಒಂದು ತಟ್ಟೆನ ನಾನೀಗ ಉಲ್ಟಾ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಪೇಪರ್ ಶೀಟ್ನ ಹಾಕ್ಕೊಂಡಿದ್ದೀನಿ. ನೀವು ಬಟರ್ ಪೇಪರ್ನ ಇದ್ದರೆ ಯೂಸ್ ಮಾಡ್ಬೋದು. ಈ ರೀತಿಯಾಗಿ ಎಣ್ಣೆನ ಸವರ್ಕೊಂಡು ಕವರ್ ಮೇಲೆ ನಾವು ಕಲಸಿಟ್ಕೊಂಡಿರೋದನ್ನು ಹಾಕ್ಬಿಟ್ಟು ಉಂಡೆ ಥರ ಮಾಡಿಕೊಂಡು ಚೆನ್ನಾಗಿ ತಟ್ಟಬೇಕು. ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು. ಒಂದು ಮೀಡಿಯಮ್ಮಾಗಿ ತಟ್ಕೊಳ್ಳಿ. ನಾನು ಇವಾಗ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ತಟ್ಕೋಬೇಕು ನೀಟಾಗಿ. ಈ ರೀತಿಯಾಗಿ ತಟ್ಕೊಂಡು ನಾವು ಎಣ್ಣೆಯಲ್ಲಿ, ಕಾದಿರೋ ಎಣ್ಣೆಯಲ್ಲಿ ಬಿಡಬೇಕು ಇದನ್ನು ನೋಡಿ. ನಾನು ತಟ್ಕೊಂಡಿರೋ ವಡೆನ ನಾನು ನೀಟಾಗಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಸ್ವಲ್ಪ ಹುಷಾರು ಇದನ್ನು ಮಾಡಬೇಕಾದ್ರೆ, ಯಾಕಂದರೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ತುಂಬ ಹುಷಾರಾಗಿ ಬಿಡಿ, ಯಾಕಂದರೆ ತುಂಬ ದೊಡ್ಡ ಸೈಜಲ್ಲಿ ನಾವು ತಟ್ಕೊಂಡಿರ್ತೀವಲ್ವ. ಚಿಕ್ಕ ಚಿಕ್ಕದು ತಟ್ಕೋಬೋದು, ಚೆನ್ನಾಗೇ ಇರುತ್ತೆ. ನಾನು ಹೋಟೆಲಲ್ಲಿ ಯಾವ ರೀತಿಯಾಗಿ ದೊಡ್ಡದಾಗಿ ಮಾಡಿರ್ತಾರೋ ರವೆ ವಡೆನ, ಆ ರೀತಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ದೊಡ್ಡದಾಗಿ ತಟ್ಕೊಂಡಿದ್ದೀನಿ. ಈ ರೀತಿಯಾಗಿ ದೊಡ್ಡದಾಗಿ ಮಾಡಿದಾಗ ಸ್ವಲ್ಪ ಹುಷಾರಾಗಿ ಎಣ್ಣೆಯಲ್ಲಿ ಬಿಡಿ ನೋಡಿ. ಇವಾಗ ರೆಡಿಯಾಗಿದೆ ಇದು. ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿದೆ. ಇದು ಇನ್ನೊಂದನ್ನು ನಾನು ಹಾಕ್ಕೊಂಡಿದ್ದೀನಿ, ಅದೇ ಎಣ್ಣೆಯಲ್ಲೇ ಮಾಡಿ ತೋರಿಸಿದ್ದೀನಿ ನೋಡಿ. ಕೊನೆವರೆಗೂ ವಿಡಿಯೋ ನೋಡಿರೋರಿಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.